ಯುಕೆ ಮೀಡಿಯಾಗೆ ಸ್ವಾಗತ. ನಾನು ಜಗದೀಶ್. ಎಲ್ಲರೂ ಈಗ ವೈಭವ್ ಸೂರ್ಯವಂಶಿ ಕಡೆ ನೋಡ್ತಿದ್ದಾರೆ. ಯಾಕಂತಂದ್ರೆ 15ರ ಪೋರ ಇಡೀ ಜಗತ್ತನ್ನೇ ತನ್ನತ್ತ ನೋಡುವಂತೆ ಮಾಡಿದ್ದಾನೆ. ವೈಭವ್ ಸೂರ್ಯವಂಶಿ ಅಷ್ಟು ಎತ್ತರಕ್ಕೆ ಬೆಳೆಯಲು ಅವರ ತಂದೆ ಮಾಡಿದಂತಹ ತ್ಯಾಗ ಏನು ಅನ್ನೋದನ್ನ ನೋಡೋದಾದ್ರೆ ನೋಡಿ, ಮಗನಿಗಾಗಿ ಜಮೀನು ಮಾರಿದ ತಂದೆ, ಮುಂಜಾನೆ 3ಕ್ಕೆ ಏಳುತ್ತಿದ್ದ ತಾಯಿ, ಬಿಹಾರದ ಹಳ್ಳಿಯಿಂದ IPLಗೆ ಬಂದ ವೈಭವ್ ಸೂರ್ಯವಂಶಿಯ ಕತೆ ರೋಚಕವಾಗಿರುವಂಥದ್ದು. ಈ ಕಥೆಯನ್ನು ಇವತ್ತು ಸ್ವಲ್ಪ ಮಟ್ಟಿಗೆ ನೋಡ್ತಾ ಹೋಗೋಣ. ನೋಡಿ, ಕ್ರಿಕೆಟ್ ಜಗತ್ತಿನಲ್ಲಿ ಪ್ರತಿಭೆ ಇದ್ದರೆ ಎಂತಹ ಕಷ್ಟದ ಪರಿಸ್ಥಿತಿಯನ್ನು ಕೂಡ ಮೆಟ್ಟಿ ನಿಲ್ಲಬಹುದು ಎಂಬುದಕ್ಕೆ ಬಿಹಾರದ ಯುವ ಕ್ರಿಕೆಟಿಗ ವೈಭವ್ ಸೂರ್ಯವಂಶಿ ಅತ್ಯುತ್ತಮ ಉದಾಹರಣೆ. ಸಮಸ್ತಿಪುರ ಜಿಲ್ಲೆಯ ತಾಜ್ಪುರದ ಮೋತಿಪುರ ಗ್ರಾಮದಲ್ಲಿರುವಂತಹ ವೈಭವ್ ಅವರ 2 ಅಂತಸ್ತಿನ ಹಳೆಯ ಮನೆ ಕೇವಲ ಇಟ್ಟಿಗೆ ಸಿಮೆಂಟ್ನ ಕಟ್ಟಡವಲ್ಲ, ಅದು ಮಧ್ಯಮ ವರ್ಗದ ಕೃಷಿಕ ಕುಟುಂಬವೊಂದರ ಅಪಾರ ಶ್ರಮ, ಶಿಸ್ತು, ತ್ಯಾಗದ ಪ್ರತೀಕವಾಗಿದೆ. 2011 ಮಾರ್ಚ್ 23ರಂದು ಜನಿಸಿದಂತಹ ವೈಭವ್ ಬೆಳೆದಿದ್ದು ಅತ್ಯಂತ ಸಾಮಾನ್ಯ ಕುಟುಂಬದಲ್ಲಿ. ಆದರೆ ಅವರ ಕನಸುಗಳು ಮಾತ್ರ ನಕ್ಷತ್ರದಷ್ಟೇ ಎತ್ತರವಾಗಿದ್ದವು. IPL ಮೂಲಕ ಕೋಟ್ಯಂತರ ರೂಪಾಯಿ ಒಡೆಯನಾಗಿ ಮುಂಬೈನಲ್ಲಿ ಕೋಟಿ ಬೆಲೆ ಐಷಾರಾಮಿ ಫ್ಲಾಟ್ ಖರೀದಿಸಿರುವಂತಹ ವೈಭವ್ ಇಂದಿಗೂ ತಮ್ಮ ಹಳ್ಳಿಯ ಬೇರುಗಳನ್ನು ಮರೆತಿಲ್ಲ. ಅಂದರೆ ಹಿತ್ತಲಲ್ಲೇ ನಿರ್ಮಾಣವಾಗಿರುವಂತಹ ಕ್ರಿಕೆಟ್ ಅಕಾಡೆಮಿ. ವೈಭವ್ ತಂದೆ ಸಂಜೀವ್ ಸೂರ್ಯವಂಶಿ ತಾವೊಬ್ಬ ಕ್ರಿಕೆಟನಾಗಬೇಕು ಎಂದು ಕನಸು ಎಲ್ಲವನ್ನ ಕೂಡ ಇಟ್ಕೊಂಡಿದ್ರು. ಆದರೆ ಪರಿಸ್ಥಿತಿ ಕಾರಣದಿಂದ ಅದು ಸಾಧ್ಯವಾಗದಿದ್ದಾಗ ಮಗನಲ್ಲಿರುವ ಅದ್ಭುತ ಪ್ರತಿಭೆಯನ್ನು ಸಣ್ಣ ವಯಸ್ಸಿನಲ್ಲೇ ಗುರುತಿಸಿದರು. ಹಳ್ಳಿಯಲ್ಲಿ ದೊಡ್ಡ ಅಕಾಡೆಮಿಗಳ ಸೌಲಭ್ಯವಿಲ್ಲದ ಕಾರಣ ತಂದೆ ಸಂಜೀವ್ ತಮ್ಮ ಮನೆಯ ಹಿತ್ತಲಲ್ಲೇ ಕ್ರಿಕೆಟ್ ನೆಟ್ಸ್ ಅಭ್ಯಾಸದ ಜಾಗವನ್ನು ಸೃಷ್ಟಿಸಿದರು. ವೇಗದ ಬೌಲಿಂಗ್ ಎದುರಿಸಲು ಕಾಂಕ್ರೀಟ್ ಪಿಚ್ ಮತ್ತು ಪಂದ್ಯದ ನೈಜ ಪರಿಸ್ಥಿತಿಯನ್ನು ಅರಿಯಲು ಟರ್ಫ್ ವಿಕೆಟ್ ಅನ್ನು ಮನೆಯ ಬಳಿಯೇ ನಿರ್ಮಿಸಿಕೊಟ್ರು. ಈ ಹಿತ್ತಲಿನ ಪಿಚ್ ವೈಭವ್ ಅವರ ಬ್ಯಾಟಿಂಗ್ ಶೈಲಿಯನ್ನು ಅತ್ಯುತ್ತಮವಾಗಿಸಲು ಪ್ರಮುಖ ಕಾರಣ ಕೂಡವಾಯಿತು. ಎಷ್ಟು ಕಷ್ಟ ನೋಡಿ, ಇಂತಹ ಯೋಚನೆಯನ್ನು ಒಬ್ಬ ತಂದೆ ಮಾಡಲಿಕ್ಕೆ ವೈಭವ್ ಸೂರ್ಯವಂಶಿ ಅವರಂತಹ ತಂದೆಯಿಂದಲೇ ಸಾಧ್ಯ. ಯಾಕಂತಂದರೆ ಹಳ್ಳಿಯಲ್ಲಿ ಇಂತಹ ಸೌಲಭ್ಯ ಇಲ್ಲದಿದ್ದಾಗ ಇಂತಹ ಯೋಚನೆ ಮಾಡಿದ್ದು ಗ್ರೇಟ್ ಅನ್ನಬಹುದು. ಮಗನ ಕ್ರಿಕೆಟ್ಗಾಗಿ ಕಿಟ್ಗಾಗಿ ಜಮೀನು ಮಾರಿದಂತಹ ತಂದೆ ಒಬ್ಬ ಸಾಮಾನ್ಯ ರೈತ ಕುಟುಂಬಕ್ಕೆ ಕ್ರಿಕೆಟ್ ತರಬೇತಿ, ದುಬಾರಿ ಕಿಟ್ಗಳು ಮತ್ತು ಪ್ರಮಾಣದ ವೆಚ್ಚವನ್ನು ಭರಿಸುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಮಗನ ಕ್ರಿಕೆಟ್ ಭವಿಷ್ಯಕ್ಕಾಗಿ ತಂದೆ ಸಂಜೀವ್ ತಮ್ಮ ಪೂರ್ವಜರ ಕೃಷಿ ಭೂಮಿಯ ಒಂದು ಭಾಗವನ್ನು ಮಾರಾಟ ಮಾಡುವ ಅತ್ಯಂತ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡರು. ಕೃಷಿ ಕುಟುಂಬಕ್ಕೆ ಭೂಮಿಯೇ ಆಧಾರವಾಗಿದ್ದರೂ ಕೂಡ ಮೇಲಿದ್ದ ನಂಬಿಕೆಗಾಗಿ ಅವರು ಈ ದೊಡ್ಡ ರಿಸ್ಕ್ ತೆಗೆದುಕೊಂಡರು. ಮುಂಜಾನೆ 3 ಗಂಟೆಗೆ ಏಳುತ್ತಿದ್ದಂತಹ ತಾಯಿ ಕೂಡ ವೈಭವ್ ಸೂರ್ಯವಂಶಿಗಾಗಿ ತುಂಬಾ ಕಷ್ಟಪಟ್ಟಿದ್ದಾರೆ. ವೈಭವ್ ಅವರ ಯಶಸ್ಸಿನ ಹಿಂದೆ ಅವರ ತಾಯಿಯ ಶ್ರಮವೂ ಕೂಡ ಅಷ್ಟೇ ದೊಡ್ಡದಾಗಿದೆ. ಮಗನ ಕಠಿಣ ತರಬೇತಿಗೆ ಯಾವುದೇ ತೊಂದರೆಯಾಗಬಾರದು ಅಂತ ಪೌಷ್ಟಿಕ ಆಹಾರ ಸಿಗಬೇಕು ಎಂಬ ಕಾರಣಕ್ಕೆ ಅವರು ಪ್ರತಿ ಮುಂಜಾನೆ 3 ಗಂಟೆಗೆ ಎದ್ದು ಅಡುಗೆ ಸಿದ್ಧಪಡಿಸ್ತಾ ಇದ್ರು. ಇಡೀ ಕುಟುಂಬದ ಈ ಶಿಸ್ತು ಮತ್ತು ಸಮರ್ಪಣಾ ಭಾವವೇ ವೈಭವ್ ಅವರನ್ನು ಇಂದು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ನೋ ಬ್ರೋಕರ್ ವರದಿಯ ಪ್ರಕಾರ ಅಂದರೆ ಸಾಕಷ್ಟು ವರದಿಯನ್ನು ಈಗ ಸಾಕಷ್ಟು ಮೀಡಿಯಾಗಳಾಗಿರ್ಬೋದು ಮತ್ತು ಸಾಕಷ್ಟು ವೆಬ್ಸೈಟ್ಗಳಾಗಿರ್ಬೋದು ಸಾಕಷ್ಟು ವೈಭವ್ ಸೂರ್ಯವಂಶಿ ಬಗ್ಗೆ ಸರ್ಚ್ ಕೂಡ ಮಾಡಿದ್ದಾರೆ. ಪ್ರಸ್ತುತ ಬಿಹಾರದಲ್ಲಿರುವಂತಹ ವೈಭವ್ ಅವರ ಈ ಹಳೆಯ ಮನೆ ಮತ್ತು ಆಸ್ತಿಯ ಮೌಲ್ಯ ಸುಮಾರು 20ರಿಂದ 60 ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಬಿಹಾರದ ಪುಟ್ಟ ಹಳ್ಳಿಯ ಸಾಮಾನ್ಯ ಮನೆಯ ಹಿತ್ತಲಲ್ಲಿ ಬ್ಯಾಟ್ ಬೀಸಲು ಆರಂಭಿಸಿದಂತಹ ವೈಭವ್ ಸೂರ್ಯವಂಶಿ ಇಂದು IPLನ ಮಿನುಗುವ ತಾರೆಯಾಗಿ ದೇಶದ ಗಮನ ಸೆಳೆದಿದ್ದಾರೆ. ಅಷ್ಟೇ ಅಲ್ಲ, ಈಗ ಇಂಡಿಯಾದಲ್ಲಿ ಕೂಡ ಸ್ಥಾನ ಪಡೆದಿದ್ದಾರೆ. ಮುಂಬರುವಂಥ ಅಫ್ಘಾನಿಸ್ತಾನ್ ಹಾಗೂ ಇಂಗ್ಲೆಂಡ್ 5 T20 ಸರಣಿಯ ಒಂದು ಭಾಗವಾಗಿದ್ದಾರೆ ವೈಭವ್ ಸೂರ್ಯವಂಶಿ. ತನ್ನ ಸಾಮರ್ಥ್ಯ ಏನು ಅನ್ನೋದನ್ನು ಈಗಾಗಲೇ IPLನಲ್ಲಿ ತೋರಿಸಿದ್ದಾರೆ. ಈಗ ಬಾಕಿ ಉಳಿದಿರೋದು ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಯಾವ ಥರ ಪ್ರದರ್ಶನವನ್ನು ವೈಭವ್ ಸೂರ್ಯವಂಶಿ ನೀಡ್ತಾರೆ ಮತ್ತು ಎಷ್ಟು ಎತ್ತರಕ್ಕೆ ಬೆಳೀತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.
ಅಂದರೆ ಎಲ್ಲರೂ ಕೂಡ ವಿರಾಟ್ ಕೊಹ್ಲಿಗಿಂತ ಎತ್ತರಕ್ಕೆ ಸಚಿನ್ ತೆಂಡೂಲ್ಕರ್ ಅವರಿಗೆ ಕೂಡ ಹೋಲಿಸ್ತಾ ಇದ್ದಾರೆ. ಹಾಗಾಗಿ ವೈಭವ್ ಸೂರ್ಯವಂಶಿ ಮೇಲೆ ಭಾರತದ ಸಾಕಷ್ಟು ಕ್ರಿಕೆಟ್ ಅಭಿಮಾನಿಗಳಿಗೆ ಸಾಕಷ್ಟು ನಿರೀಕ್ಷೆ ಕೂಡ ಇರುವಂಥದ್ದು. ಹಾಗಾಗಿ ಯಾವ ಮಟ್ಟಿಗೆ ಕ್ರಿಕೆಟನ್ನು ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಯಾವ ರೀತಿ ಪ್ರದರ್ಶನವನ್ನು ನೀಡ್ತಾರೆ ಅನ್ನೋದು ಈಗ ಎಲ್ಲರ ಕುತೂಹಲ ಇರುವಂಥದ್ದು. ಈ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.